ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ. ಕೆಲವೊಂದು ಜನ ಕಾಮೆಂಟ್ ಮಾಡಿ ನನಗೆ ತಮ್ನಿಲ್ ಯಾವ ರೀತಿ ಮಾಡೋದು ಸರ್ ಅಂತ ಕೇಳಿದರು. ತಮ್ನಿಲ್ನ ನಾನು ಈಸಿ ಮೆಥಡ್ನಿಂದ ಹಾಗೆ ಯಾವ ಆ್ಯಪ್ನಲ್ಲಿ ತಮ್ನಿಲ್ ಮಾಡಿದರೆ HD ಆಗಿಯೇ ನಿಮಗದು ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ತಮ್ನಿಲ್ನ HD ಆಗಿ ಕ್ರಿಯೇಟ್ ಮಾಡಬಹುದು ಅಂತ. ಇಲ್ಲಾಂದರೆ ತಮ್ನಿಲ್ನ ಕ್ರಿಯೇಟ್ ಮಾಡುವಾಗ ಗೊಂದಲ ಸೃಷ್ಟಿಯಾಗ್ಬೋದು. ಯಾಕಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ನೋಡಿರ್ತೀರಲ್ಲ, ಮಿಡ್ಲ್ ಆಪ್ಷನ್ಸು ಹಾರೋಗುತ್ತೆ. ಸೊ ನೀವು ಪೂರ್ತಿಯಾಗಿ ಈ ವಿಡಿಯೋ ನೋಡಿದಾಗ ಮಾತ್ರ ನಿಮಗೆ ತಮ್ನಿಲ್ ಯಾವ ರೀತಿ ಮಾಡೋದು ಅಂತ ಅರ್ಥ ಆಗುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಯಾವ ರೀತಿ HD ತಮ್ನಿಲ್ನ ರೆಡಿ ಮಾಡ್ಬೋದು, ಯೂಟ್ಯೂಬ್ನ HD ತಮ್ನಿಲ್ನ ಅಂತ ಹೇಳ್ಕೊಡ್ತೀನಿ. ಈಗ ನೀವು ರಿಮೂವ್ BG ಅಂತ ಒಂದು ಅಪ್ಲಿಕೇಶನ್ ಇದೆ, ಅದು ಪ್ಲೇಸ್ಟೋರ್ಲಿ ಕೂಡ ಸಿಗುತ್ತೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡಿದ ತಕ್ಷಣ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಆಲ್ಬಮ್ ಅಂತ ಇದೆಯಲ್ಲ, ಆಲ್ಬಮನ್ನು ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮದು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಫೋಟೋವನ್ನು, ಚೆನ್ನಾಗಿರೋ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿಯ ಒಂದು ಸ್ವಲ್ಪ ವೇಟ್ ಮಾಡಿ, ಫೋಟೋ ಬರುತ್ತೆ. ನಂತರ ಆ ಬ್ಯಾಕ್ಗ್ರೌಂಡ್ ಆಟೋಮೆಟಿಕ್ಲಿ ಆಗಿ ರಿಮೂವ್ ಆಗುತ್ತೆ. ವೇಟ್ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಬ್ಯಾಕ್ಗ್ರೌಂಡ್ ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಇಲ್ಲಿ ನೀವು ಲೆಫ್ಟ್ ಸೈಡ್ಗೆ ಕೆಳಗಡೆ ಡೌನ್ಲೋಡ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಆಲ್ಬಮ್ ಟು ಆಲ್ಬಮ್ ಇದು ಅಂತ ಕೊಡಿ. ಕೊಟ್ಟಮೇಲೆ ಈ ರೀತಿಯ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂಥ ಫೋಟೋ ನಿಮಗೆ ಎಕ್ದಮ್ ಈಸಿಯಾಗಿ ಸಿಗುತ್ತೆ. ನಂತರ ಇದು ನಿಮಗೆ ಗ್ಯಾಲರಿಯಲ್ಲಿ ಇರುತ್ತೆ. ಸೊ ನೀವು ಈಗೇನು ಮಾಡಬೇಕಂದ್ರೆ, ನೀವು ನಿಮ್ಮ ಪ್ಲೇಸ್ಟೋರ್ನಲ್ಲಿ ಸಿಗುವಂಥ ಕನ್ವಾ ಆ್ಯಪ್ಗೆ ಹೋಗಿ, ಕನ್ವಾ ಆ್ಯಪಿಗೆ ಹೋದ ತಕ್ಷಣ ನೀವು ಕೆಳಗಡೆ ಇಲ್ಲಿ ಪ್ಲಸ್ ಇರುವಂಥ ಬಟನ್ ಸಿಗ್ತಾ ಇದೆ ಎಕ್ದಮ್ ಲಾಸ್ಟ್ಗೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಮೇಲೆ ಸರ್ಚ್ ಅಂತ ಇದೆಯಲ್ಲ, ಇಲ್ಲಿ ಯೂಟ್ಯೂಬ್ ತಮ್ನಿಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ಆಪ್ಷನ್ ಬಂತು ನೋಡಿ, ಯೂಟ್ಯೂಬ್ ತಮ್ನಿಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿಯ ಒಂದು ವೈಟ್ ಇರುವಂಥ ಯೂಟ್ಯೂಬ್ ತಮ್ನಿಲ್ ಸೈಜ್ದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ, ಎಲಿಮೆಂಟ್ಸ್ ಅಂತ ಕೆಳಗಡೆ ಲೆಫ್ಟ್ ಆಪ್ಷನ್, ಎರಡನೇ ಆಪ್ಷನ್ ಇದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್, ಓಕೆ, ನಿಮ್ಗೆ ಯಾವ ಇಷ್ಟನೋ ಆ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ನೀವು ಮಾಡ್ಕೊಳ್ಳಿ. ನಾನು ಇದನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ, ಈ ರೀತಿಯ ಒಂದು ಯಾವ ರೀತಿ ಬೇಕೋ ಆ ರೀತಿ ನೀವು ಸೈಜ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು, ಈಗ ನೀವು ಇದರಲ್ಲಿ ನಿಮ್ಮ ಫೋಟೋವನ್ನು ಫಸ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಗ್ಯಾಲರಿ ಅಂತ ಇದೆಯಲ್ಲ, ಕೆಳಗಡೆ ಗ್ಯಾಲರಿಗೆ ಹೋಗೋಣ. ಗ್ಯಾಲರಿ ಓಪನ್ ಆದ ತಕ್ಷಣ ನಾವು ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರುವಂಥ ಒಂದು ಫೋಟೋ ಇಲ್ಲಿ ಸಿಗುತ್ತೆ. ನೀವು ಆವಾಗಲೇ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರಲ್ಲ, ಬ್ಯಾಕ್ಗ್ರೌಂಡ್ ರಿಮೂವರ್ನಲ್ಲಿ ಆ ಫೋಟೋ ಇಲ್ಲಿ ಫಸ್ಟಿಗಿದೆ ನೋಡಿ. ಈ ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಆ್ಯಡ್ ಟು ಪೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಫೋಟೋವನ್ನು ನಿಮ್ಮ ಈ ಪೇಜ್ನಲ್ಲಿ ಹಾಕ್ಕೊಳ್ಬೋದು. ಈ ರೀತಿ ಕಾಣುತ್ತೆ. ಈ ರೀತಿ ನೀವು ಫೋಟೋ ಹಾಕ್ಕೊಂಡು ನೀವು ಬೇಕಿದ್ದರೆ ಈಗ ಟೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡಿಗೆ ನೀವು ಟೆಕ್ಸ್ಟ್ ಬೇಕಾದ್ರೆ ಹಾಕ್ಕೊಳ್ಳಿ. ಟೈಟಲ್ ಅಂತ ಇಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಹೇಗೆ, ಒಂದು ನಿಮಿಷ, ಹೇಗೆ ರೆಡಿ, ಒಂದು ನಿಮಿಷ, ಇಲ್ಲಿ ನೋಡಿ, ಲ್ಯಾಂಗ್ವೇಜ್ ಚೇಂಜ್ ಮಾಡೋಣ. ಹೇಗೆ ರೆಡಿ ಈ ರೀತಿ ಇದನ್ನು ಸ್ವಲ್ಪ ವೈಡಾಗಿ ಮಾಡಿಕೊಂಡು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡೋಣ. ಹೇಗೆ ರೆಡಿ ಮಾಡಬಹುದು ಅಂತ ಹಾಕೋಣ. ಈಗ ನೆಕ್ಸ್ಟ್ ನೀವು ಅದೇ ಟೈಟಲ್ಲ, ಅಂದರೆ ಈ ರೀತಿ ನೀವು ಬೇರೆ ರೀತಿ ಮಾಡಿದರೆ ನೀವು ಕಲರನ್ನು ಚೇಂಜ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಮಾಡಬಹುದು
ನೋಡಿ ಇಲ್ಲಿ ಈ ರೀತಿ ಮಾಡಿಕೊಂಡು ನೀವು ಅದನ್ನು ಹೇಗೆ ಬೇಕೋ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಮಾಡಬಹುದು. ಒಂದು ನಿಮಿಷ ಮಾಡಬಹುದು. ನೀವು ಬೇರೆ ಮತ್ತೆ ತಿರ್ಗಾ ಸೆಲೆಕ್ಟ್ ಈ ರೀತಿ ಮಾಡ್ಕೊಳ್ಳಿ. ಯೂಟ್ಯೂಬ್ ಈ ರೀತಿ ತೋರಿಸ್ತಾ ಇದೆಯಲ್ಲ, ಯೂಟ್ಯೂಬ್ ತಮಿಳ್ ಅಂತ ಕೊಡೋಣ. ಅದನ್ನು ಬೇರೆ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ತಗೊಳ್ಳೋಣ. ತಮ್ನೇಲ್ ಈ ರೀತಿ ನೀವು ಮಾಡ್ಕೊಳ್ಬೋದು. ನೀವು ಇದು ಫ್ರಂಟ್ ಬೇರೆ ಬೇರೆಯಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಕಲರು ಅಥವಾ ಇದನ್ನು ಬೇರೆ ಮಾಡ್ಕೊಳ್ಬೋದು ಈ ರೀತಿ ನೋಡಿ. ಅಥವಾ ನೀವು ಬ್ಯಾಕ್ಗ್ರೌಂಡ್ ಇರುತ್ತಲ್ಲ, ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ನಿಮಿಷ ನೀವು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ಡಾರ್ಕಾಗಿ ಮಾಡ್ಕೊಳ್ಳೋಣ. ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದನ್ನು ಸ್ವಲ್ಪ ಡಾರ್ಕಾಗಿ ಮಾಡ್ಕೊಳ್ಳೋಣ. ಅಂದರೆ ನಮ್ಮ ಈ ಬ್ಯಾಕ್ಗ್ರೌಂಡ್ ಡಾರ್ಕ್ ಮಾಡಿಕೊಂಡ್ರೆ ನಮ್ಮ ಈ ಫೋಟೋ ಅಥವಾ ಈ ನಮ್ಮ ಟೆಕ್ಸ್ಟು ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ರೆಡಿ ಇದೆ ಅಂತಂದರೆ ಇದನ್ನು ಇದರ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಹೇಗೆ ರೆಡಿ ಈ ರೀತಿ ಕಲರ್ ನೀವು ಚೇಂಜ್ ಮಾಡ್ಕೊಳ್ಬೋದು. ಯಾವ ಕಲರ್ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹೇಗೆ ರೆಡಿ ರೆಡ್ ಹಾಕೋಣ, ರೆಡ್ ಸರಿಯಾಗಿ ಕಾಣುತ್ತೆ. ಹೇಗೆ ರೆಡಿ ಮಾಡಬಹುದು. ಯಾವ ಕಲರ್ ಬೇಕೋ ಆ ಕಲರ್ ನಿಮ್ಗೆ ಇಷ್ಟ ಆಗಿರುವಂಥ ಕಲರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಈಸಿ ಆಗುತ್ತೆ. ಫ್ರಂಟ್ ಬೇರೆ ಬೇರೆ ಇದ್ದರೆ ಯೂಟ್ಯೂಬ್ ಈ ರೀತಿ ಒಂದು ಇದನ್ನು ಕೊಡ್ಬೋದು. ಇಲ್ಲಿ ನೀವು ಬಾರ್ಡರ್ ಲೈನ್ ವೈಟ್ ಕೊಡ್ಬೋದು. ಹಾಗೆ ಇದನ್ನು ನೀವು ಕಲರ್ ಚೇಂಜ್ ಮಾಡ್ಕೊಳ್ಬೇಕಂದ್ರೂ ಕಲರ್ ಚೇಂಜ್ ಮಾಡ್ಕೊಳ್ಬೋದು. ಯೂಟ್ಯೂಬ್ ಅನ್ನೋ ಈ ಸೆಂಟೆನ್ಸ್ ಇದೆಯಲ್ಲ ಇದರ ಕಲರ್ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಈ ರೀತಿ ಮಾಡಬಹುದು. ತಮ್ನೇಲ್ ಈ ರೀತಿ ನೀವು ನಿಮ್ಮ ಒಂದು HD ಆಗಿ ಇರುವಂಥ ಒಂದು ತಮ್ನೇಲ್ನ ನೀವು ರೆಡಿ ಮಾಡ್ಕೊಳ್ಬೋದು. ಸ್ಟೆಪ್ ಬೈ ಸ್ಟೆಪ್ ಇದೆ ಇದು. ನಿಮಗೆ ಹೇಗೆ ಬೇಕೋ ಅದನ್ನು ನೀವು ಇಲ್ಲಿ ನೀವು ಕಲರ್ ಬೇಕಾದ್ರೆ ಅದನ್ನು ಕಲರ್ ನೀವು ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಳ್ಬೋದು. ಈ ರೀತಿ ಈಸಿಯಾಗಿ ಹೇಗೆ ರೆಡಿ ಅಂತ ಇದೆಯಲ್ಲ ಇದು ಬೇಕಾದ್ರೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ವೇಟ್ ಈ ರೀತಿ ನೀವು ಹೇಗೆ ಬೇಕೋ ಆ ಕಲರ್ ರೆಡಿ ಮಾಡಿಕೊಂಡು ನಿಮ್ಮ HD ಆಗಿರುವಂಥ ಒಂದು ಯೂಟ್ಯೂಬ್ ತಮ್ನೇಲ್ ನಿಮಗೆ ರೆಡಿಯಾಗಿ ಸಿಗುತ್ತೆ. ಇದನ್ನು ನೀವು ಇಲ್ಲಿ ಮೇಲ್ಗಡೆ ಒಂದು ಕಾಮ ಇದೆಯಲ್ಲ, ರೈಟ್ ಸೈಡ್ ಮೇಲ್ಗಡೆ ಹೋಗುವಂಥ ಕಾಮ ರೈಟ್ ಸೈಡ್ ಮೇಲ್ಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಈ ನಂದು ಆ್ಯಪು ಪ್ರೋ ಆಗಿದೆ, ಸೊ ಅದಕ್ಕೋಸ್ಕರ ಇದು ಕೆಲವೊಂದು ಆಪ್ಷನ್ ಪ್ರೋ ಆಗಿ ತೋರಿಸುತ್ತೆ. ಸೊ ನೀವು ಪ್ರೋ ಇಲ್ಲ ಅಂದರೂ ಇದನ್ನು ಇದೇ ರೀತಿ ಯೂಸ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ನಿಮ್ಗೆ ಫ್ರೀಯಾಗಿ ಸಿಗ್ತವೆ. ನೀವು ಇದನ್ನು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಬೋದು. ಇದೇ ಕ್ವಾಲಿಟಿಯಲ್ಲಿ ನಾವು ಇದನ್ನು ಅಂದರೆ ನಾವು ಈಗ ನಾನು ಇದನ್ನು ಈ ಆ್ಯಪ್ ಇದೆಯಲ್ಲ ಇದನ್ನು ನಾನು ಖರೀದಿ ಮಾಡೋದಕ್ಕೋಸ್ಕರ ಈ ರೀತಿ ನಮಗೆ ಇಲ್ಲಿ ರೈಟ್ ಸೈಡು ಒಂದು ಪ್ರೋ ಆಪ್ಷನನ್ನು ತೋರಿಸುತ್ತೆ. ಸೊ ನೀವು ಖರೀದಿ ಮಾಡಿಲ್ಲ ಅಂದರೆ ನೀವು ಈ ರೀತಿ ಅದನ್ನು ಡೌನ್ಲೋಡ್ ನೀವು ಮಾಡ್ಕೊಂಡು ಇಟ್ಕೊಳ್ಬೋದು. ಇದೇ ಸೈಜ್ನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೇನೂ ತೊಂದರೆ ಆಗಲ್ಲ. ಓಕೆ, ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಆಗ್ತಾಯಿದೆ. ಈ ಆಪ್ಷನ್ ಈಗ ಈ ತಮ್ನೇಲು ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನೀವು ಗ್ಯಾಲರಿಗೆ ಹೋಗಿ ನೋಡ್ಕೊಳ್ಬೋದು. ಈ ರೀತಿಯ ಒಂದು ತಮ್ನೇಲ್ ನೀವು ಈಸಿಯಾಗಿ ರೆಡಿ ಮಾಡ್ಬೋದು. ನೀವು ಯಾವ ರೀತಿ ಬೇಕೋ ಆ ರೀತಿಯ ನಾನು ಅರ್ಜೆಂಟಲ್ಲಿ ತೋರಿಸಿದ್ದೀನಿ ನಿಮಗೆ. ಈ ರೀತಿಯ ಒಂದು ತಮ್ನೇಲ್ ಈಸಿಯಾಗಿ ರೆಡಿ ನೀವು ಮಾಡ್ಬೋದು. ಯಾವುದೇ ಒಂದು 1 ಗಂಟೆ 2 ಗಂಟೆ ಕೂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 5 ರಿಂದ 10 ನಿಮಿಷದಲ್ಲಿ ನೀವು ಈ ತಮ್ನೇಲ್ನ ರೆಡಿ ಮಾಡ್ಬೋದು. ಈ ರೀತಿ HD ತಮ್ನೇಲ್ ನಿಮಗೆ ಸಿಗುತ್ತೆ, ರೆಡಿ ಮಾಡ್ಬೋದು. ನಿಮ್ಗೆ ಯಾವ ರೀತಿ ನಾನು ಸ್ವಲ್ಪ ಅರ್ಜೆಂಟಲ್ಲಿ ತೋರಿಸಿದ್ದೀನಿ ತುಂಬ ಹೊತ್ತಾಗುತ್ತೆ ಅಂತ, ನೀವು ಆರಾಮಾಗಿ ನೀವು ಮಾಡ್ಬೋದು. 15 ನಿಮಿಷದಲ್ಲಿ ಭಾಳ ಅಂದರೆ ಹಬ್ಬ ಅಂದರೆ 15 ನಿಮಿಷದಲ್ಲಿ ನಿಮಗೆ ಯಾವ್ಯಾವ ರೀತಿ ಬ್ಯಾಕ್ಗ್ರೌಂಡ್ ಬೇಕೋ ಟೆಕ್ಸ್ಟ್ ಬೇಕೋ ಈ ರೀತಿ ಮಾಡಿಕೊಂಡು ನೀವು ಒಂದು ತಮ್ನೇಲ್ನ ರೆಡಿ ಮಾಡ್ಕೊಳ್ಬೋದು. ಇಷ್ಟು ಇವತ್ತಿನ ಒಂದು ತಮ್ನೇಲ್ನ ಮಾಹಿತಿ.